ಮಿಥುನ್ ಅವರು CBSE ನವೋದಯ ಶಾಲೆ ಗಾಜನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ 91% ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ, ಖುಷಿ ವಿಚಾರ. ಈ 91% CBSEಯಲ್ಲಿ ಮಾಡೋಂಥದ್ದಂದರೆ ಸ್ಟೇಟ್ ಸಿಲೆಬಸ್ಸಲ್ಲಿ 100% ಮಾಡೋದು. ಅಂದರೆ CBSE ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳಿ. ಈ ಒಂದು ವಿದ್ಯಾರ್ಥಿಗಳು ಒಂದು ಗುರಿಯನ್ನು ಇಟ್ಕೊಂಡು ಹೋದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಾನು ಗುರಿ ಇಲ್ಲದೇ ಸಾಧನೆ ಆಗಲ್ಲ. ನಾವೆಲ್ಲ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿಯೊಂದು ಮುಟ್ಲಿಕ್ಕಾದ ಒಂದು ಪ್ರಯತ್ನ ಮಾಡಿದಾಗ ಈ ಥರ ಒಂದು 90%ಗೆಲ್ಲ ನಮಗೆ ಮಾರ್ಕ್ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಊರಿನಲ್ಲಿ ಈಗ ಒಂದು ವಿದ್ಯಾಭ್ಯಾಸದ ಒಂದು ಪರ್ವ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ಮ ಭಾವನ ಮಗ 98% PUCಯಲ್ಲಿ ತೆಗೆದ. ಅವನಿಗೆ CET ನೀಟ್ ಒಂದು ಎಕ್ಸಾಮ್ ಹಿಂದೆ ರಿಸಲ್ಟ್ ಬರ್ತಾ ಇದೆ. ಹಾಗೆಯೇ ಮತ್ತು ಇವನು 91% ತೆಗೆದಿದ್ದಾನೆ. ಹಾಗೆ ಪಕ್ಕದ ಮನೆಯಲ್ಲಿ ರವಿ ಅಂತ ಇದ್ದಾನೆ, ಅವನು CBSEಯಲ್ಲಿ 90% ಮಾಡಿದ್ದಾನೆ. ಇದೆಲ್ಲ ಒಂದು ಖುಷಿಯ ವಿಚಾರ. ಇವನ ಒಂದು ಹೆತ್ತ ತಂದೆ ತಾಯಿಗಳಿಗೆ ನಮ್ಮ ಒಂದು ಇವನಿಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಓದಲಿಕ್ಕೆ. ಇವರಿಗೆ ಒಂದು ವಂದನೆಯಿಂದ ನಾನು ಹೇಳ್ತಾ ಇದ್ದೀನಿ. ಅವರಿಗೂ ತುಂಬ ಖುಷಿಯಾಗಿರ್ತದೆ. ಜೊತೆಗೆ ಊರಿನ ಒಂದು ಜನಕ್ಕೂ ಈ ಒಂದು ಹುಡುಗನ ಒಂದು ಸಾಧನೆಗೆ ನಮ್ಮ ಊರಿಗೂ ಒಂದು ಹೆಸರು ಬಂದಂಗೆ ಆಗ್ತದೆ. ಮತ್ತು ಇವನ ಒಂದು ಕಲಿತ ಒಂದು ಶಾಲೆಗೂ ಸಹ ಒಳ್ಳೆ ರೀತಿಯಿಂದ ಹೆಸರು ಬಂದಿರ್ತದೆ. ಬಟ್ ನಾನು ನಿನಗೆ ಹೇಳೋದೇನೆಂದರೆ, ನೀನು ಇನ್ನು ಮುಂದೆ 2 ವರ್ಷ ಚೆನ್ನಾಗಿ ಓದಿ ತಪಸ್ಸನ್ನು ಮಾಡಿದ್ರೆ ನೀನು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು. ಯಾಕಂದರೆ ಈ ಒಂದು ನಿರ್ಧಾರ ಆಗೋದೇ ಫಸ್ಟ್ PUC ಸೆಕೆಂಡ್ PUC. ನಿಮ್ಮ ಜೀವನ ನಿರ್ಧಾರ ಆಗೋದೇ ಫಸ್ಟ್ PUC ಸೆಕೆಂಡ್ PUC. ಇಲ್ಲಿ ನೀವು ಭಾರಿ ಶ್ರಮಪಟ್ಟು ನೀವು ಕಲಿತ ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ನೀವೆಲ್ಲ ಏನು ಮಾಡಬೇಕು ಅಂದರೆ ಈಗ ಒಳ್ಳೊಳ್ಳೆ ಒಂದು ಹುದ್ದೆಗಳನ್ನು ಅಲಂಕರಿಸಬೇಕು. ಯಾಕಂದರೆ ಇವತ್ತು ಮತ್ತಿಷ್ಟು ನಾಲೆಜ್ ಇಟ್ಕೊಂಡು ನೀವು ಮತ್ತೇನು ಹುದ್ದೆಯನ್ನು ತಗೊಂಡಿಲ್ಲ ಅಂದರೆ ನಮಗೆ ಬೇಸರ ಆಗ್ತದೆ. ಮುಂದೊಂದು ದಿನ ನೀವು ನಾಗರಿಕ ಪರೀಕ್ಷೆ, ಭಾರತೀಯ ನಾಗರಿಕ ಪರೀಕ್ಷೆಗಳಲ್ಲಿ ಎಲ್ಲ ಬರೆದು ವಿದ್ಯಾಭ್ಯಾಸವನ್ನು ಮಾಡಿ ಅದರಲ್ಲಿ ಒಳ್ಳೆಯ ಒಂದು ಪರ್ಸೆಂಟೇಜನ್ನು ತಗೊಂಡು ಈ ಒಂದು ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿಬೇಕು. ಅಂದರೆ ಈ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಹಲವಾರು ಒಂದು ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನವಾಗಿ ನಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಿಥುನ್ 91% ತೊಗೊಂಡಿದ್ದಾನೆ. ತುಂಬ ಖುಷಿ ಇದೆ. ಇವನ ವಿದ್ಯಾಭ್ಯಾಸ ಮುಂದಿನ ದಿನಗಳಲ್ಲಿ ಭಾರಿ ಚೆನ್ನಾಗಿ ನಡೀಲಿ. ಅವ್ನಿಗೆ ಏನು ಸಪೋರ್ಟ್ ಬೇಕು, ನಾನು ಅವನಿಗೆ ಇವ್ರ ಮನೆಗೆ ಬಂದು ತುಂಬ ಹೇಳ್ತಾ ಇದ್ದೆ, ನೋಡಪ್ಪ ನೀನು ಚೆನ್ನಾಗಿ ಓದಬೇಕು. ಸಾಕಷ್ಟು ಬಾರಿ ಬಂದು ಕೂತ್ಕೊಂಡು ಹೇಳಿದ್ದೀನಿ, ನೀನು ಚೆನ್ನಾಗಿ ಓದಬೇಕು ಅಂತೇಳಿ. ಅದು ನಮ್ಮ ಆಸೆ ನಾವು ಪೂರೈಸ್ತಿದ್ದಾನೆ. ಅವನಿಗೆ ಮತ್ತೊಮ್ಮೆ ಈಗಿನ ಒಂದು TV ಮಾಧ್ಯಮದಲ್ಲಿ, ಮೊಬೈಲ್ ಮಾಧ್ಯಮದಲ್ಲಿ ಎಲ್ಲದನ್ನು ಬಿಟ್ಟು ಅವನು 91% CBSEಯಲ್ಲಿ ಮಾಡಿದ್ದಾನೆ ಅಂದರೆ ಅವನಿಗೆ ನನ್ನ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವನ ಮುಂದಿನ ಒಂದು ವಿದ್ಯಾರ್ಥಿ ಜೀವನ ಸುಖಮಯವಾಗಿರಲಿ ಅಂತ ಅವನಿಗೆ ನಾನು ಹಾರೈಕೆಯನ್ನು ತಿಳಿಸ್ತೇನೆ.